ಕೆಲವು ವಿಚಾರಗಳನ್ನು ಮಾತಾಡ್ತಾರೆ. ನಾನು ಕೇಳತಕ್ಕಂಥದ್ದು ಏನಪ್ಪ ಅಂದರೆ ಸ್ಟೇಟಸ್. ಈ ಸ್ಟೇಟಸ್ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಸ್ಟೇಟಸ್ನ ಚರ್ಚೆ ಮಾಡಿದ್ದಾರೆ ಅವರು ದೇವೇಗೌಡರು ಸಾಹೇಬ್ ಬಗ್ಗೆ ಕಮೆಂಟ್ಸ್ ಮಾಡ್ಬೋದು, ಕುಮಾರಣ್ಣವ್ರ ಬಗ್ಗೆ ಕಮೆಂಟ್ಸ್ ಮಾಡ್ಬೋದು. ಅದೇ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಆ ಭಾಗದ ರೈತರ ಪರವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ, ವಿಚಾರಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರ ಪ್ರೆಸ್ ಮೀಟಲ್ಲಿ ನಾನು ಕೂಡ ಇದ್ದೆ. ಅವರು ಓಪನ್ ಆಗಿ ಹೇಳಿದ್ದಾರೆ, ನಿಮಗೇನಾದ್ರೂ ಚರ್ಚೆ ಮಾಡಬೇಕು ಅಂದರೆ ಬಹಿರಂಗವಾಗಿ ಬನ್ನಿ, ಎಲ್ಲಿ ಬೇಕಾದ್ರೆ ಹೇಳಿ ನಾವು ಬರ್ತೇವೆ, ನಾವು ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಲ್ಲಿರ್ತಕ್ಕಂಥ ವಿಚಾರ ಈಗ ಇಟ್ಟಿರ್ತಕ್ಕಂಥ ಜಾಗಕ್ಕೆ ಒಂದು ಟೈಮಲ್ಲಿ 10 ಕೋಟಿ 20 ಕೋಟಿ ರೂಪಾಯಿಗಳನ್ನ ನೀವು ಫಿಕ್ಸ್ ಮಾಡಿ ಎಕರೆಗೆ, ಈಗ ತೆಗೆದುಕೊಳ್ತಕ್ಕಂಥ ಜಾಗಕ್ಕೆ ರೈತರಿಗೆ 2 ಲಕ್ಷ ರೂಪಾಯಿಗಳು ಕೊಟ್ಟಾಗ 2 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತಕ್ಕಂಥ ಅನೌನ್ಸ್ ಮಾಡಿದಾಗ ಈ ದೇಶದ ಪ್ರಜೆಯಾಗಿ, ಈ ನಾಡಿನ ನಾಗರಿಕರಾಗಿ ಕೇಳತಕ್ಕಂಥದ್ದು ತಪ್ಪು ಅನ್ನತಕ್ಕಂಥದ್ದು ಹೆಚ್ಚು ಸರಿ. ಚುನಾವಣೆಯಲ್ಲಿ ಯಾರು ಸೋತಿಲ್ಲ? ಇಂದಿರಾ ಗಾಂಧಿ ಅವರು ಸೋತಿಲ್ವಾ? ರಾಹುಲ್ ಗಾಂಧಿ ಅವರು ಸೋತಿಲ್ವಾ? ದೇವರಾಜ ಅರಸರು ಸೋತಿಲ್ವಾ? ಸಿದ್ದರಾಮಯ್ಯ ಅವರು ಸೋತಿಲ್ವಾ? ಅಲ್ಲಪ್ಪ, ಚುನಾವಣೆಯಲ್ಲಿ ನಿಂತು ಸೋಲು ಗೆಲುವು ಬಗ್ಗೆ ಚರ್ಚೆ ಮಾಡತಕ್ಕಂಥ ಮಾತುಗಳು ಬರತಕ್ಕಂಥದ್ದು ಈ ರಾಜಕೀಯದಲ್ಲಿ ಇರತಕ್ಕಂಥ ಯಾವುದೇ ರಾಜಕಾರಣಿಗದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ಸೋತ್ಬಿಟ್ರು ಅಂತಂದ್ರೆ ಏನೆಲ್ಲ ಗೆದ್ಗಡೆ ಬಂದವರ ಅಲ್ರಿ. ನಾನು ಹೇಳ್ತೇನೆ, ಅಡಿಗೆ ಮಾಡಕ್ಕೆ ಹೋದಾಗ ಉಪ್ಪು ಖಾರ ಹುಳಿ ಅದು ಇದು ಕಮ್ಮಿ ಆಗತಕ್ಕಂಥದ್ದು, ಜಾಸ್ತಿ ಆಗತಕ್ಕಂಥದ್ದು ಸಾಮಾನ್ಯ. ಅಡಿಗೆನ ಮಾಡ್ಕೊಂಡ್ರೆ ಇವರು ಚುನಾವಣೆ ನಿಂತ್ಕೊಂಡ್ರಪ್ಪ. ಈಗ ಮೊನ್ನೆ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು. ನನ್ನ ಪಕ್ಷದ ಉಳಿಗೋಸ್ಕರವಾಗಿ, ನನ್ನ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಸ್ಕರವಾಗಿ ಅವರು ಪಕ್ಷದ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರು. ದೇವೇಗೌಡರು ಸಾಹೇಬರು ಕುಮಾರಣ್ಣವರ ಆಶೀರ್ವಾದ ಪಡೆದ್ರು. ಆ ಭಾಗದ ಜನತೆ ಆಶೀರ್ವಾದವನ್ನು ಕೇಳಿ ಚುನಾವಣೆಗೆ ನಿಂತರು. ಅವರು ಚುನಾವಣೆ ನಿಂತ ಸಂದರ್ಭದಲ್ಲಿ ಸಾಕಷ್ಟು ಷಡ್ಯಂತ್ರಗಳಿಂದ ಮಾಡಿದಿರತಕ್ಕಂಥ ವಿಚಾರ ಗೊತ್ತಿದೆ. ಮತ್ತೊಮ್ಮೆ ಮಾತಾಡಿದ್ದಾರೆ, ಅವರು 100 ಕೋಟಿ ರೂಪಾಯಿಗಳನ್ನ ಎಲೆಕ್ಷನ್ ಎಫಿಡವಿಟ್ ಅಲ್ಲಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಅವರು ಹೇಗೆ ಡಿಕ್ಲೇರ್ ಮಾಡಿಕೊಂಡ್ರು ಅಷ್ಟು ದುಡ್ಡನ್ನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಅವತ್ತು ತಗೊಂಡ್ರು 1 ಲಕ್ಷ 2 ಲಕ್ಷ ರೂಪಾಯಿನಾಗೆ ಜಮೀನು ತಗೊಂಡಿದ್ರು. ಈಗ ಒಂದೊಂದು ಎಕರೆ 10 ಕೋಟಿ 20 ಕೋಟಿ ರೂಪಾಯಿ ಆಗಿದೆಯಪ್ಪ. ಅದಕ್ಕೆ ತೋರಿಸ್ಕೊಳತ್ತಪ್ಪ. ಸರಿ, ಹಾಗಾದ್ರೆ ಇವರು 10 ವರ್ಷಗಳಿಂದ ಏನು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಕೊಂಡಿದ್ರು, ಇವತ್ತು ಅಷ್ಟೇ ಇನ್ಕಮ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರ? ಎಲ್ಲರೂ ಯೋಚನೆ ಮಾಡಿ ಮಾತಾಡಬೇಕು. ಇದಕ್ಕಿಂತ ಮುಂಚೆ ನನ್ನ ಅಧ್ಯಕ್ಷರು ಮಾತಾಡಿದ್ರು, ನನ್ನ ಸಹೋದ್ಯೋಗಿ ವಿವೇಕ್ ಅವರು ಮಾತಾಡಿದ್ರು. ಮಾತಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಈ ದೇಶದಲ್ಲಿ, ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂತ ಹೇಳಿ ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅದರಿಂದಾಗಿ ನನ್ನ ಲಕ್ಷ್ಮಣ್ಣವರೇ, ತಾವು ಕೂಡ ಸೋತಿದ್ದೀರಿ, ಅದನ್ನ ನಮ್ಮ ಸೈಡಲ್ಲಿ ಗಮನ ಇಟ್ಕೋಬೇಕು. ತಾವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವ್ರ ಬಗ್ಗೆ ನೀವು ಮಾತಾಡ್ತೀರಾ. ಅದೇ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ರೈತರ ಉಳಿಗೋಸ್ಕರವಾಗಿ ರಾಜ್ಯ ಸರ್ಕಾರ ಮೇಲೆ ಮಾತಾಡಬಾರ್ದು ಅಂದ್ರೆ ಇದು ಯಾವ ನ್ಯಾಯ?